ಹಲೋ ನನ್ನೆಲ್ಲ ಆತ್ಮೀಯ ಮಿತ್ರರೇ, ತಮ್ಮೆಲ್ಲರಿಗೂ ಸ್ವಾಗತ. ನಾನು ಇವತ್ತು ನಡೆದಂಥ ಒಂದು ಪೇಪರ್ 1ನಲ್ಲಿ ಲ್ಯಾಂಗ್ವೇಜ್ ಟು ದ ಕೀ ಆನ್ಸರ್ಸ್ ರೆಡಿ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಐ ಹೋಪ್ ದ್ಯಾಟ್ ಯು ಹ್ಯಾವ್ ಡನ್ ವೆಲ್. ತಾವೆಲ್ಲರೂ ಪೇಪರ್ ಚೆನ್ನಾಗಿ ಬಿಡಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ ಅಸ್ ಲುಕ್ ಎಟ್ ದ ಕೀ ಆನ್ಸರ್ಸ್. ಇಲ್ಲಿ ಒಂದು ಪ್ಯಾಸೇಜ್ ಅನ್ನು ಕೊಟ್ಟಿದ್ದಾರೆ. ಇನ್ ದ ಕಿಂಗ್ಡಮ್ ಆಫ್ ಫೂಲ್ಸ್ ಬೋತ್ ದ ಕಿಂಗ್ ಆ್ಯಂಡ್ ದ ಮಿನಿಸ್ಟರ್ ವರ್ idiots. They didn't want to run things like other kings. So they decided to change night into day and day into night. They added that everyone should be awake at night till their fates and run their business only after dark. And all go to bed as soon as the sun came up. Anyone who disobeyed would be punished with death. The people, as they were told for fear of death. The king and the minister were delighted at the success of their project. One day, a guru and his disciples arrived in the city. It was a beautiful city. It was broad daylight, but there was no one about. Everyone was asleep. Not a mouse stirred. Okay, even the cattle had been taught to sleep by day. The two strangers were amazed by what they saw around them and wandered around the town till evening, when suddenly the whole town woke up and went about its nightly business. The two men were hungry, and now that the shops were open, they went to buy some groceries. To their astonishment, they found that everything cost the same, a single dudu. Whether they bought a measure of rice or a bunch of banana, it cost a dudu. Okay, ಸ್ನೇಹಿತರೆ, ಇಲ್ಲಿ ಒಂದು ಪ್ಯಾಸೇಜ್ ಅನ್ನು ಕೊಟ್ಟಿದ್ದಾರೆ. ಇದರ ಒಂದು ಮೊದಲ ಪ್ರಶ್ನೆ ನೋಡೋದಾದ್ರೆ, ಇನ್ ದ ಪ್ಯಾಸೇಜ್ ದ ರಿಯಲ್ ಫೂಲ್ಸ್ ಆರ್ ಅಂತ ಕೇಳಿದ್ದಾರೆ. ಈ ಕೊಟ್ಟಿರೋ ಒಂದು ಪ್ಯಾಸೇಜ್ ಅಲ್ಲಿ ನಿಜವಾದ ಮೂರ್ಖರು ಯಾರು ಅಂತ ಕೊಟ್ಟಿದ್ದಾರೆ. ಕಿಂಗ್ ಅಂಡ್ ದ ಕ್ವೀನ್, ಕಿಂಗ್ ಅಂಡ್ ದ ಸೋಲ್ಜರ್ಸ್, ಕಿಂಗ್ ಅಂಡ್ ದ ಫಾರ್ಮರ್ಸ್, ಕಿಂಗ್ ಅಂಡ್ ದ ಮಿನಿಸ್ಟರ್ಸ್. ಇಲ್ಲಿ ಸರಿಯಾದಂತ ಆಯ್ಕೆ ಆಪ್ಷನ್ 4, ದಟ್ ಈಸ್ ಕಿಂಗ್ ಅಂಡ್ ದ ಮಿನಿಸ್ಟರ್ ಅನ್ನುವಂಥದ್ದು ಒಂದು ಸರಿಯಾದ ಆನ್ಸರ್ ಆಗಿರೋದ್ರಿಂದ ದ ಕಿಂಗ್ ಅಂಡ್ ದ ಮಿನಿಸ್ಟರ್ ಅನ್ನುವಂಥದ್ದು ಸರಿಯಾದ ಉತ್ತರ. ಓಕೆ, ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಕ್ವೆಶನ್. ದಟ್ ಈಸ್ 32. ಓಕೆ, ದ ಕಿಂಗ್ ಅಂಡ್ ದ ಮಿನಿಸ್ಟರ್ ಡಿಸೈಡೆಡ್ ಟು ಚೇಂಜ್. ಇಲ್ಲಿ ಮಂತ್ರಿ ಮತ್ತು ರಾಜ ಏನನ್ನ ಚೇಂಜ್ ಮಾಡಲಿಕ್ಕೆ ನಿರ್ಧಾರ ಮಾಡ್ತಾರೆ ಅಂತ ಕೇಳಿದ್ದಾರೆ. ನೈಟ್ ಇಂಟು ಡೇ ಅಂಡ್ ಡೇ ಇಂಟು ನೈಟ್, ನೈಟ್ ಇಂಟು ಸಂಡೇ ಅಂಡ್ ಸಂಡೇ ಇಂಟು ನೈಟ್, ನೈಟ್ ಇಂಟು ಮೂನ್ ಡೇ ಅಂಡ್ ಮೂನ್ ಡೇ ಇಂಟು ನೈಟ್, ನೈಟ್ ಇಂಟು ಹಾಲಿಡೇ ಅಂಡ್ ಹಾಲಿಡೇ ಇಂಟು ನೈಟ್ ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಸರಿಯಾದ ಆಯ್ಕೆ ಅಂತ ನೋಡೋದಾದ್ರೆ ದ ಕಿಂಗ್ ಅಂಡ್ ದ ಮಿನಿಸ್ಟರ್ ಡಿಸೈಡೆಡ್ ಟು ಚೇಂಜ್ ನೈಟ್ ಇಂಟು ಡೇ ಅಂಡ್ ಡೇ ಇಂಟು ನೈಟ್ ಅನ್ನುವಂಥದ್ದು ಒಂದು ಸರಿಯಾದ ಆಯ್ಕೆ ಆಗಿರೋದ್ರಿಂದ ಸೊ ದೇರ್ ಫೋರ್ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. So option 1 is the right answer. Next, question number 33. They ordered that everyone should be awake at morning, at evening, at night, at noon ಅಂತ ಕೇಳಿದ್ದಾರೆ. ಅವರು ಯಾವಾಗ ಎಚ್ಚರಿರಬೇಕು ಎಲ್ಲರೂ? At night. Okay, the king ordered at night is the right answer. Option 3 is the right answer. Okay, then next, question number 34. They all went to bed as soon as the moon came up, the sun came up, the stars came up, the birds came up. ಇಲ್ಲಿ ಸರಿಯಾದಂತ ಆಯ್ಕೆ ದ ಸನ್ ಕೇಮ್ ಅಪ್. ಯಾವಾಗ ಸೂರ್ಯೋದಯ ಆಗ್ತಾ ಇತ್ತು ಅವರೆಲ್ಲರೂ ಮಲಗಲಿಕ್ಕೆ ಹೋಗ್ತಾ ಇದ್ರು. ಓಕೆ, ದೆನ್ ಕ್ವೆಶ್ಚನ್ ನಂಬರ್ 35. ದ ಪನಿಷ್ಮೆಂಟ್ ಫಾರ್ ಡಿಸೋಬೇಯಿಂಗ್ ದ ಕಿಂಗ್ಸ್ ಆರ್ಡರ್ ವಾಸ್ ಗಿಫ್ಟ್ಸ್, ರಿವಾರ್ಡ್ಸ್, ಡೆತ್, ಲ್ಯಾಂಡ್. ಇಲ್ಲಿ ರಾಜನ ಆಜ್ಞೆಯನ್ನ ಮೀರಿದ್ರೆ ಏನಾಗ್ತಾ ಇತ್ತು ಅಂತ ಕೇಳಿದರೆ ದೇ ವರ್ ಸೆಂಟೆನ್ಸ್ ಟು ಡೆತ್. ಯಾರು ರಾಜನ ಆಜ್ಞೆ ಪಾಲಿಸೋದಿಲ್ಲ ಅವ್ರಿಗೆ ಒಂದು ಸಾವಿನ ಶಿಕ್ಷೆಯನ್ನ ನೀಡಲಾಗ್ತಿತ್ತು ಅಂತ ಅವ್ರು ಹೇಳ್ತಾರೆ. ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಒನ್. ದೆನ್ ಕ್ವೆಶ್ಚನ್ ನಂಬರ್ 36. ದ ಕರೆಕ್ಟ್ ಗ್ರೂಪ್ ಆಫ್ ವರ್ಡ್ಸ್ ಸಿನಾನಿಮಸ್ ವಿತ್ ಬ್ಯೂಟಿಫುಲ್ ಈಸ್ ಅಂತ ಕೇಳಿದ್ದಾರೆ. ಇಲ್ಲಿ ಬ್ಯೂಟಿಫುಲ್ಗೆ ಒಂದು ಸಮಾನಾರ್ಥಕ ಪದಗಳು ಯಾವುವು ಅಂತ ಕೇಳಿದ್ದಾರೆ. ಪ್ರೆಟ್ಟಿ, ಡಲ್, ಹ್ಯಾಂಡ್ಸಮ್, ಲವ್ಲಿ. ಇಲ್ಲಿ ಡಲ್ ಅನ್ನುವಂಥದ್ದು ಅಪೋಸಿಟ್ ಇದೆ, ಹಾಗಾಗಿ ಒಂದೇ ಆನ್ಸರ್ ಆಗಲ್ಲ. ಪ್ರೆಟ್ಟಿ, ಹ್ಯಾಂಡ್ಸಮ್, ಅಟ್ರಾಕ್ಟಿವ್, ಲವ್ಲಿ. ಪ್ರೆಟ್ಟಿ, ಅಟ್ರಾಕ್ಟಿವ್, ಫುಲಿಶ್ ಇದೆ, ಇದು ಆಗಲ್ಲ. ಪ್ರೆಟ್ಟಿ, ಲವ್ಲಿ, ಹ್ಯಾಂಡ್ಸಮ್, ಜೀಲಸ್ ಇದೆ, ಜೀಲಸ್ ಬಂದಿದೆ, ಆಗಲ್ಲ. ಸೊ ದೇರ್ ಫೋರ್ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಅಂದ್ರೆ ಇಲ್ಲಿ ಪ್ರೆಟ್ಟಿ ಅಂದ್ರು ಬ್ಯೂಟಿಫುಲ್, ಹ್ಯಾಂಡ್ಸಮ್ ಅಂದ್ರು ಓಕೆ, ಅಟ್ರಾಕ್ಟಿವ್ ಆಲ್ಸೋ ಸೇಮ್ ಮೀನಿಂಗ್, ಲವ್ಲಿ ಅಂದ್ರೂ ಕೂಡ ಸೇಮ್ ಮೀನಿಂಗ್ ಕೊಡೋದ್ರಿಂದ ಆಪ್ಷನ್ 2 ಇಸ್ ದ ರೈಟ್ ಒನ್. ಲೆಟ್ಸ್ ಮೂವ್ ಆನ್ ಟು ದಿ ಕ್ವೆಶ್ಚನ್ ನಂಬರ್ 37. That is, the two strangers
Guru and his disciple were amazed to see. ಅಲ್ಲಿ ಗುರು ಮತ್ತೆ ಒಂದು ಹೊಸಬ್ರು ಬಂದಿರ್ತಾರೆ, ಸ್ಟ್ರೇಂಜರ್. ಓಕೆ, ಗುರು ಮತ್ತೆ ಅವನ ಒಂದು ಶಿಷ್ಯಂದಿರು, ಅವ್ರಿಗೆ ಅಮೇಜ್ಡ್ ಅಂದ್ರೆ ಒಂದು ಆಶ್ಚರ್ಯ ಆಗುತ್ತೆ, ಏನನ್ನ ನೋಡಿ ಅಂತ ಕೇಳಿದ್ದಾರೆ. ಎವ್ರಿ ಒನ್ ವಾಸ್ ಅಸ್ಲೀಪ್ ಇನ್ ದ ಡೇ ಅಂಡ್ ಸ್ಟಾರ್ಟೆಡ್ ದೇರ್ ಬಿಸ್ನೆಸ್ ಎಟ್ ನೈಟ್. ಎವ್ರಿ ಒನ್ ವಾಸ್ ಅಸ್ಲೀಪ್ ಇನ್ ದ ನೈಟ್ ಅಂಡ್ ಸ್ಟಾರ್ಟೆಡ್ ವಿತ್ ದೇರ್ ಬಿಸ್ನೆಸ್. ಅಂಡ್ ಎವ್ರಿ ಒನ್ ವಾಸ್ ಅಸ್ಲೀಪ್ ಇನ್ ದ ಮಿಡ್ ಡೇ ಅಂಡ್ ಸ್ಟಾರ್ಟೆಡ್ ದೇರ್ ಬಿಸ್ನೆಸ್. ಎವ್ರಿ ಒನ್ ವಾಸ್ ಅಸ್ಲೀಪ್ ಇನ್ ದ ಮಾರ್ನಿಂಗ್ ಅಂಡ್ ಸ್ಟಾರ್ಟೆಡ್ ದೇರ್ ಬಿಸ್ನೆಸ್ ಅಂತಿದೆ. ಇಲ್ಲಿ ಸರಿಯಾದಂತ ಆಯ್ಕೆ ಅಂತಂದ್ರೆ ಎವ್ರಿ ಒನ್ ವಾಸ್ ಅಸ್ಲೀಪ್ ಇನ್ ದ ಡೇ ಅಂಡ್ started their business at night ಇದೆ. everyone was asleep in the night and started their business ಅಂತ ಇದೆ. ಸೊ ಇಲ್ಲಿ ಏನಾಗುತ್ತೆ, everyone was asleep in the day and started their business at night. therefore option 1 is the right answer ಅಂತ ಹೇಳ್ಬೋದು. then okay, question number 38. the word in the passage which means feeling of very great surprise ಅಂತ ಕೇಳಿದ್ದಾರೆ. ಓಕೆ, ಫೀಲಿಂಗ್ ಆಫ್ ಗ್ರೇಟ್ ಸರ್ಪ್ರೈಸ್ ಯಾವುದು? ಬ್ಯೂಟಿಫುಲ್ ಆಗೋದಿಲ್ಲ, ಸಕ್ಸಸ್ ಆಗೋದಿಲ್ಲ, ಅಸ್ಟಾನಿಶ್ಮೆಂಟ್ ಆಗುತ್ತೆ. ಅಸ್ಟಾನಿಶ್ಮೆಂಟ್ ಅಂದರೆ ಆಶ್ಚರ್ಯ ಪಡುವುದು ಅಂತ ಅರ್ಥ. ಪರಮಾಶ್ಚರ್ಯ ಅಂತೀವಲ್ಲ, ಆಶ್ಚರ್ಯಚಕಿತರಾಗೋದು. ಡಿಲೈಟೆಡ್ ಅಂದರೆ ಹ್ಯಾಪಿ ಅಂತ ಆಗುತ್ತೆ. ಸೊ ದೇರ್ಫೋರ್ ಇಲ್ಲಿ ಸರ್ಪ್ರೈಸಿಗೆ ಅದಕ್ಕೆ ಒಂದು ಸರಿಯಾದ ಮೀನಿಂಗ್ ಕೊಡುವಂಥದ್ದು ಅಸ್ಟಾನಿಶ್ಮೆಂಟ್. ದೇರ್ಫೋರ್ ಆಪ್ಷನ್ 3 ಇಸ್ ರೈಟ್ ಒನ್. ನಾವು ಲೆಟ್ಸ್ ಮಾಡ್ ದಿ ಪೋಯಮ್. ಈ ಒಂದು ಪೋಯಮ್ ಏನಿದೆ ರವೀಂದ್ರನಾಥ್ ಟ್ಯಾಗೋರ್ ಅವ್ರದ್ದು ಒಂದು ಪೇಪರ್ ಬೋಟ್ ಪೋಯಮ್ ಬರೆದಿದ್ದಾರೆ. Day by day I float my paper boats one by one down the running stream. In big black letters I write my name on them and the name of the village. Name of the village. Okay. Name of the village where I live. I hope that someone in some strange land will find them and know who I am. Anta ide. Okay. Then I load my little boats with shivuli flower from our garden and hope that these blooms of the dawn is early morning anta, will be carried safely to the land in the night. I launch my paper boats and look up into the sky and see the little clouds setting, okay, the white bulging sails anta. Then I know not what playmate of mine in the sky sends them down the air to race with my boats. Okay. Then when night comes I bury my face in my arms and dream that my paper boats float on and under the midnight stars. The ferries of sleep are sailing in them and the lading ends their basket full of dreams ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ ಬಾಸ್ಕೆಟ್ ಫುಲ್ ಆಫ್ ಡ್ರೀಮ್ಸ್ ಅಂತ ಒಂದು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಸರಿಯಾಗಿ ನೋಡೋದಾದಂತಂದ್ರೆ ದ ಪ್ಲೇಸ್ ವೇರ್ ಪೇಪರ್ ಬೋಟ್ಸ್ ಯೂಸ್ ಟು ಫ್ಲೋಟ್ ಒನ್ ಬೈ ಒನ್ ಅಂತ ಕೇಳಿದ್ದಾರೆ. ಎಲ್ಲಿ ಪೇಪರ್ ಬೋಟ್ಸ್ ಅನ್ನ ಫ್ಲೋಟ್ ಮಾಡ್ತಾ ಇದ್ರು? ಇನ್ ದ ಪಾಂಡ್, ಆನ್ ದ ಮೌಂಟೇನ್ಸ್, ಆನ್ ದ ರಿವರ್ ಬ್ಯಾಂಕ್, ಡೌನ್ ದ ರನ್ನಿಂಗ್ ಸ್ಟ್ರೀಮ್ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂತ ಆಯ್ಕೆ ಡೌನ್ ದ ರನ್ನಿಂಗ್ ಸ್ಟ್ರೀಮ್ ಅನ್ನುವಂಥ ಸರಿಯಾದ ಆಯ್ಕೆ ಇರೋದ್ರಿಂದ ಆಪ್ಷನ್ 4 ಇಸ್ ದ ರೈಟ್ ಒನ್ ಅಂತ ಹೇಳ್ಬೋದು. ದೆನ್ ಕ್ವೆಶ್ಚನ್ ನಂಬರ್, ಯಾಕೆ ಅಂದ್ರೆ ದ ಫಸ್ಟ್ ಲೈನ್ ಆಫ್ ದ ಪೋಯಮ್ ಎಕ್ಸ್ಪ್ಲಿಸಿಟ್ಲಿ ಸ್ಟೇಟ್ಸ್ ದಟ್ ಡೇ ಬೈ ಡೇ ಐ ಫ್ಲೋಟ್ ಮೈ ಪೇಪರ್ ಬೋಟ್ಸ್ ಒನ್ ಬೈ ಒನ್ ಡೌನ್ ದ ರನ್ನಿಂಗ್ ಸ್ಟ್ರೀಮ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಸರಿಯಾದ ಆಯ್ಕೆ ಅನ್ನುವಂಥದ್ದು ಆಪ್ಷನ್ 4. ನೆಕ್ಸ್ಟ್ ಒನ್ ಈಸ್ ಕ್ವೆಶ್ಚನ್ ನಂಬರ್ 40. ಓಕೆ, ದ ರೀಸನ್ ಫಾರ್ ರೈಟಿಂಗ್ ದ ನೇಮ್ ಅಂಡ್ ನೇಮ್ ಆಫ್ ದ ವಿಲೇಜ್ ಇನ್ ದ ಬಿಗ್ ಬ್ಲ್ಯಾಕ್ ಲೆಟರ್ಸ್ ವಾಸ್. ಅಲ್ಲಿ ಕವಿ ಏನ್ ಮಾಡ್ತಾನೆ, ಆ ಪೇಪರ್ ಬೋಟ್ ಮೇಲೆ ತನ್ನ ಹೆಸರನ್ನು ಬರೀತಾನೆ, ಊರ ಹೆಸರನ್ನು ಬರೀತಾನೆ. ಯಾಕೆ ಅಂತ ಕೇಳಿದ್ದಾರೆ. someone in strange land will find and know who the child was. someone in strange land will find and call them. someone in strange land will find and sail back. someone in strange land will find and send back the boat ಅಂತ. ಇಲ್ಲಿ ಸರಿಯಾದಂತ ಆಯ್ಕೆ someone in the strange land will find and know who the child was ಅನ್ನುವಂಥದ್ದು ಸರಿಯಾದ ಆಯ್ಕೆ ಆಗುತ್ತೆ. therefore option 1 is the right answer. ಯಾಕೆ ಅಂತಂದ್ರೆ the second stanza explains the child's hope. I hope that someone in some strange land will find them and know who I am. This directly corresponds to the option 1. therefore option 1 is the right one. Then question number 41. Day by day I float paper boats one by one down running stream in big black letters. Okay, ಇದೆ ಪೋಯಮ್ ಇದೆ. ಇಲ್ಲಿ ಒಂದು ರೈಮ್ ಸ್ಕೀಮ್ ಅನ್ನು ಕೇಳಿದ್ದಾರೆ. ದ ರೈಮ್ ಸ್ಕೀಮ್ ಆಫ್ ದ ಪೋಯಮ್ ಅಂತ ಕೇಳಿದ್ದಾರೆ. ಇಲ್ಲಿ ಆಕ್ಚುಲಿ ಯಾವುದೇ ಒಂದು ಫಿಕ್ಸ್ಡ್ ರೈಮ್ ಸ್ಕೀಮ್ ಇಲ್ಲ, ಇದು ಒಂದು ಫ್ರೀ ವರ್ಸ್ ಅಲ್ಲಿ ಇದೆ. ಯಾಕೆ ಆದ್ರೂ ಕೂಡ ನೀವು ಬೇರೆ ಬೇರೆ ಡಿಫರೆಂಟ್ ಲೆಟರ್ಸ್ ಅನ್ನು ಕೊಟ್ಟರೆ ಅದು ABCD ಅನ್ನುವಂಥದ್ದು ಒಂದು ರೈಮ್ ಸ್ಕೀಮ್ ಅಲ್ಲಿ ಬರುತ್ತೆ. ಸಿ ಪೋಯಮ್ ಡೇ ಬೈ ಡೇ ಇಲ್ಲಿ ಸ್ಟ್ರೀಮ್ ಇದೆ, ಸೆಕೆಂಡ್ ಲೈನ್ ಲಿವ್ ಇದೆ,
ಆ್ಯಂಡ್ ಆ್ಯಮ್ ಇದೆ. ದೆನ್ ಅಗೇನ್ ಫೋರ್ತ್ ಲೈನಲ್ಲಿ ವಾಟ್ ಯು ಕಾಲ್ ನೈಟ್ ಇದೆ. ಸೊ ದೇರ್ ಫೋರ್ ಇಲ್ಲಿ ಒಂದು ಫಿಕ್ಸ್ಡ್ ರೈಮ್ ಸ್ಕೀಮ್ ಯಾವುದೂ ಇಲ್ಲ. ಸೊ ಇದು ಒಂದು ಥರ ಫ್ರೀ ವರ್ಸಲ್ಲಿ ಇದೆ. ಹಾಗಾಗಿ ಇಲ್ಲಿ ಕೊಟ್ಟಿರೋ ಆಪ್ಷನ್ನಲ್ಲಿ ನೋಡೋದಾದರೆ ಅಲ್ಲಿ ಎ ಬಿ ಬಿ ಇಲ್ಲಿ ಏನು ಕೊಟ್ಟಿದ್ದಾರೆ, ಎ ಬಿ ಸಿ ಡಿ ಇದೆ, ಎ ಬಿ ಬಿ ಇಲ್ಲ, ಎ ಬಿನೂ ಇಲ್ಲ, ಎ ಬಿ ಸಿನೂ ಇಲ್ಲ. ಅವ್ರು ಕೊಟ್ಟಿರೋ 1 2 4 ಯಾವುದು ಸರಿ ಅಲ್ವೇ ಅಲ್ಲ. ಬರೆದ್ರೆ ನೀವು ಆಪ್ಷನ್ 3 ಅನ್ನು ಬರೀಬೇಕು. ಓಕೆ, ಸೊ ಇಲ್ಲಿ ಆಪ್ಷನ್ 3 ಅನ್ನುವಂಥದ್ದು ಒಂದು ಸರಿಯಾದ ಆಯ್ಕೆ ಆಗುತ್ತೆ. ಹಾಗಾಗಿ ಸೊ ದಟ್ ಈಸ್ ಎ ಬಿ ಸಿ ಡಿ ಅನ್ನುವಂಥದ್ದು ಬರೀಬೇಕು. ಯಾಕಂದರೆ ಇದು ಯಾವುದೇ ಒಂದು ಫ್ರೀ ವರ್ಸಲ್ಲಿ ಇರೋದ್ರಿಂದ ಇಲ್ಲಿ ಸರಿಯಾದಂಥ ಒಂದು ರೈಮ್ ಸ್ಕೀಮ್ ಇಲ್ಲ. ಆದರೂ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಆಪ್ಷನ್ನು. ಸೊ ಎ ಬಿ ಸಿ ಡಿ ಅನ್ನುವಂಥದ್ದೇ ಒಂದು ರೈಟ್ ಆಗುತ್ತೆ ಇಲ್ಲಿ. ಓಕೆ, ನೆಕ್ಸ್ಟ್ ಕ್ವಶನ್ ಈಸ್ ದ ಸಿನಾನಿಮಸ್ ಆಫ್ ದ ವರ್ಡ್ ಸ್ಟ್ರೇಂಜ್ ಅಂತ ಕೇಳಿದ್ದಾರೆ. ಇಲ್ಲಿ ಸ್ಟ್ರೇಂಜ್ ಅದ ಒಂದು ಸಮಾನಾರ್ಥಕ ಪದಗಳು ಯಾವ ಅಂತ ಕೇಳಿದ್ದಾರೆ. ಅನ್ಯೂಜುವಲ್, ಫೇಮಸ್, ಫ್ಯಾಮಿಲಿಯರ್. ಇಲ್ಲಿ ಅನ್ಯೂಜುವಲ್ ಓಕೆ, ಅನ್ಫ್ಯಾಮಿಲಿಯರ್ ಓಕೆ, ಫೇಮಸ್ ಒಂದು ಸೇರ್ಕೊಂಡಿದೆ ಮಧ್ಯದಲ್ಲಿ. ಇದು ಸರಿಯಾದ ಒಂದು ವರ್ಡ್ ಅಲ್ಲ. ಅನ್ಯೂಜುವಲ್, ಸರ್ಪ್ರೈಸಿಂಗ್, ಲವಿಂಗ್. ಇಲ್ಲಿ ಲವಿಂಗ್ ಬಂದಿದೆ, ಇದ್ರೂ ಕೂಡ ಆಗಲ್ಲ. ಅನ್ಯೂಜುವಲ್, ಅನ್ಫ್ಯಾಮಿಲಿಯರ್, ಸ್ಟ್ರೇಂಜ್ ಅಂತ ಇದೆ, ಸ್ಟ್ರಾಂಗ್ ಅಂತ ಬಂದಿದೆ, ಇದ್ರೂ ಆಗಲ್ಲ. ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ನೋಡೋದಾದ್ರೆ ಅನ್ಯೂಜುವಲ್, ಸರ್ಪ್ರೈಸಿಂಗ್ ಆ್ಯಂಡ್ ಅನ್ಫ್ಯಾಮಿಲಿಯರ್ ಅನ್ನುವಂಥದ್ದು ಒಂದು ಸರಿಯಾದ ಆಯ್ಕೆ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ 4 ಇಲ್ಲಿ ವರ್ಡ್ ಎಲ್ಲಿದೆ ನೋಡಿ, ದಟ್ ಈಸ್ ದ ರೈಟ್ ಒನ್. ಸೊ ಅನ್ಯೂಜುವಲ್, ಸರ್ಪ್ರೈಸಿಂಗ್ ಆ್ಯಂಡ್ ಅನ್ಫ್ಯಾಮಿಲಿಯರ್ ಅನ್ನುವಂಥದ್ದು ಸರಿಯಾದ ಆಯ್ಕೆ. ಯಾಕೆ ಅಂತಂದರೆ ದ ವರ್ಡ್ ಸ್ಟ್ರೇಂಜ್ ಮೀನ್ಸ್ ಅನ್ಯೂಜುವಲ್ ಆರ್ ಅನ್ಫ್ಯಾಮಿಲಿಯರ್. ಅಂದರೆ ಸ್ಟ್ರೇಂಜ್ ಅಂದ್ರೆ ಅಪರಿಚಿತ ವ್ಯಕ್ತಿ ಅಂತಾರೆ, ಅನ್ಫ್ಯಾಮಿಲಿಯರ್ ಅಂದ್ರೂ ಗುರುತಿಲ್ಲದ ವ್ಯಕ್ತಿ ಅಂತ ಅರ್ಥ. ಓಕೆ, ಸರ್ಪ್ರೈಸಿಂಗ್ ಅಂದ್ರೂ ಕೂಡ ಆಶ್ಚರ್ಯ ತೆಗೆಸುವಂಥ ಸೇಮ್ ಮೀನಿಂಗ್ ಕೊಡೋದ್ರಿಂದ ಅನ್ಯೂಜುವಲ್, ಸರ್ಪ್ರೈಸಿಂಗ್, ಅನ್ಫ್ಯಾಮಿಲಿಯರ್ ಅಂತದ್ದು ಸರಿಯಾದ ಆಯ್ಕೆ. ದೆನ್ ಕ್ವಶನ್ ನಂಬರ್ 42 ನೋಡೋದಾದ್ರೆ ಇಲ್ಲಿ ಏನು ಕೇಳಿದ್ದಾರೆ, ದ ಫೆರೀಸ್ ಆಫ್ ಸ್ಲೀಪ್ ಆರ್ ಸೇಲಿಂಗ್ ಇನ್ ದ್ಯಾಮ್ ಅಂತ ಇದೆ. ದ ಕರೆಕ್ಟ್ ಫಿಗರ್ ಆಫ್ ಸ್ಪೀಚ್ ಇನ್ ದ ಲೈನ್ ಈಸ್ ಅಂತ ಕೇಳಿದ್ದಾರೆ. ದ ಫೆರೀಸ್ ಆಫ್ ಸ್ಲೀಪ್ ಆರ್ ಸೇಲಿಂಗ್ ಇನ್ ದ್ಯಾಮ್. ನೋಡಿ, ಇದು ಸಿಮಿಲಿ, ಮೆಟಾಫರ್, ಪರ್ಸಾನಿಫಿಕೇಶನ್, ಅಲಿಟ್ರೇಷನ್ ಅಂತ ಕೇಳಿದ್ರೆ ಇಲ್ಲಿ ಸರಿಯಾದಂಥ ಆಯ್ಕೆ ಇದು ಪರ್ಸಾನಿಫಿಕೇಶನ್. ಯಾಕೆ ಅಂತ ನೋಡೋದಾದ್ರೆ ಇಲ್ಲಿ ದ ಫೆರೀಸ್ ಆಫ್ ಸ್ಲೀಪ್ ಆರ್ ಸೇಲಿಂಗ್ ಇನ್ ದೆಮ್ ಯೂಸಸ್ ಪರ್ಸಾನಿಫಿಕೇಶನ್. ಪರ್ಸಾನಿಫಿಕೇಶನ್ ಇಸ್ ದ ಫಿಗರ್ಸ್ ಆಫ್ ಸ್ಪೀಚ್ ವೇರ್ ಹ್ಯೂಮನ್ ಕ್ವಾಲಿಟೀಸ್ ಗಿವನ್ ಟು ದಿ ಇನ್ಯಾನಿಮೇಟ್ ಆಬ್ಜೆಕ್ಟ್ಸ್ ಆರ್ ಅಬ್ಸ್ಟ್ರಾಕ್ಟ್ ಐಡಿಯಾಸ್ ಲೈಕ್ ಫೆರೀಸ್ as characters are given the human action of sailing. It's not a simile. ಅಲ್ಲಿ ನೋ, ಲೈಕ್, ಆಸ್, ಸೊ ಏನೂ ಇಲ್ಲ, ಅಥವಾ ಮೆಟಾಫರ್ ಕೂಡ ಅಲ್ಲ. ಡೈರೆಕ್ಟ್ ಕಂಪ್ಯಾರಿಸನ್ ವಿತೌಟ್ ಲೈಕ್, ಸೋನೂ ಇಲ್ಲ. ದೇರ್ಫೋರ್ ಇದು ಒಂದು ಪರ್ಸಾನಿಫಿಕೇಶನ್ ಅಂತ ನಾವು ಹೇಳ್ಬೋದು. ಸೊ ನೆಕ್ಸ್ಟ್ ಕ್ವಶನ್ ಈಸ್ ದ ಸ್ಪೆಷಲ್ ಗಿಫ್ಟ್ ಸೆಂಟ್ ಬೈ ದ ಪೋಯೆಟ್ ವಾಸ್. ಒಂದು ಸ್ಪೆಷಲ್ ಗಿಫ್ಟ್ ಅನ್ನ ಪೋಯೆಟ್ ಏನ್ ಕಳಿಸಿದ್ದಾರೆ, ಸಿವಿಲಿ ಫ್ಲವರ್, ಜಾಸ್ಮಿನ್ ಫ್ಲವರ್, ಸನ್ ಫ್ಲವರ್, ಲಿಲಿ ಫ್ಲವರ್. ಇಲ್ಲಿ ಸರಿಯಾದಂಥ ಆಯ್ಕೆ ಒಂದು ಸಿವಿಲಿ ಫ್ಲವರ್ ಅಂತ ಇದೆ, ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಓಕೆ, ದೇರ್ ಫಾರ್ ಆಪ್ಷನ್ 1 ಇಸ್ ದ ರೈಟ್ ಒನ್ ಅಂತ ಹೇಳ್ಬೋದು. ಇಲ್ಲಿ ಸಿವಿಲಿ ಫ್ಲವರ್ ಅನ್ನುವಂಥದ್ದು ಸರಿಯಾದ ಆಯ್ಕೆ. ದೆನ್ ಕ್ವಶನ್ ನಂಬರ್ 5, ದ ಚೈಲ್ಡ್ ಡ್ರೀಮ್ಸ್ ದಟ್ ಫೆರೀಸ್ ಆಫ್ ಸ್ಲೀಪ್ ಸೆಂಡ್ ದ ಬ್ಲೂಮ್ಸ್ ಆಫ್ ಇಟ್ಸ್ ಗಾರ್ಡನ್, ಸಿ ದ ಲಿಟಲ್ ಕ್ಲೌಡ್ಸ್, ಕ್ಯಾರಿ ಡ್ರೀಮ್ಸ್ ಇನ್ ಪೇಪರ್ ಬೋರ್ಡ್ಸ್, ಲಾಂಚ್ ಪೇಪರ್ ಬೋರ್ಡ್ಸ್ ಅಂತ ಇದೆ. ಇಲ್ಲಿ ನೋಡಿ, ದ ಚೈಲ್ಡ್ ಡ್ರೀಮ್ಸ್ ದಟ್ ಫೆರೀಸ್ ಆಫ್ ಸ್ಲೀಪ್ ಏನ್ ಕಳಿಸ್ತದೆ, ಕ್ಯಾರಿ ಡ್ರೀಮ್ಸ್. ಆ ಫೆರೀಸ್ ಆಫ್ ಸ್ಲೀಪ್ ಅಲ್ಲಿ ಏನನ್ನು ತೆಗೆದುಕೊಂಡು ಹೋಗ್ತವೆ, ಡ್ರೀಮ್ ಅಲ್ಲಿ ಚೈಲ್ಡ್ಸ್ ಡ್ರೀಮ್ ದಟ್ ಫೆರೀಸ್ ಆಫ್ ಸ್ಲೀಪ್ ಅಂದ್ರೆ ಕ್ಯಾರಿ ಡ್ರೀಮ್ಸ್ ಇನ್ ಪೇಪರ್ ಬೋರ್ಡ್ಸ್ ಅಂತ. ಅವಳ ಕನಸುಗಳನ್ನು ನಾವು ಹೊತ್ತೊಯ್ತವೆ ಅನ್ನುವಂಥದ್ದು ಸರಿಯಾದ ಆಯ್ಕೆ ಇಲ್ಲಿ. ಆಪ್ಷನ್ 3 ಇಸ್ ದ ರೈಟ್ ಒನ್. ದೆನ್ ವೆನ್ ಡಿಡ್ ಇಂಡಿಯಾ ಬಿಕಮ್ ಫ್ರೀ ಅಂತ ಕೇಳಿದ್ದಾರೆ. ಇಲ್ಲಿ ದ ಅಬೋವ್ ಸೆಂಟೆನ್ಸ್ ಶುಡ್ ಎಂಡ್ ವಿತ್. ಇಲ್ಲಿ ಕಾಮದಿಂದ ಎಂಡ್ ಆಗಬೇಕಾ, ಫುಲ್ ಸ್ಟಾಪು, ಕ್ವಶನ್ ಮಾರ್ಕು, ಎಕ್ಸ್ಕ್ಲೇಮೇಟರಿ ಅಂತಿದೆ. ದೇರ್ಫೋರ್ ನಮ್ಗೆ ಗೊತ್ತಿದೆ ಒಂದು ಯಾವುದೇ WH ಕ್ವಶನ್ ಇಟ್ ಎಂಡ್ಸ್ ವಿತ್ ದಿ ಕ್ವಶನ್ ಮಾರ್ಕ್. ಸೊ ಹಾಗಾಗಿ ಆಪ್ಷನ್ 3 ಕ್ವಶನ್ ಮಾರ್ಕ್ ಇಲ್ಲಿ ಬರಬೇಕು. ದಟ್ ಈಸ್ ಆಪ್ಷನ್ 3 ಇಸ್ ದ ರೈಟ್ ಒನ್. ನೆಕ್ಸ್ಟ್ 47 ನೋಡೋದಾದ್ರೆ ದ ವರ್ಡ್ ವೀಲ್ ಕೊಲೊಕೇಟ್ಸ್ ವಿತ್. ಇಲ್ಲಿ ದ ವರ್ಡ್ ವೀಲ್ ಅನ್ನುವಂಥದ್ದು ಯಾವ ವರ್ಡ್ ಜೊತೆ ಕೊಲೊಕೇಟ್ ಆಗುತ್ತೆ, ಬಸ್ಸು, ಕಾರು, ಚೇರು, ಟೇಬಲ್. ಇಲ್ಲಿ ಸರಿಯಾದಂಥ ಆಯ್ಕೆ ವೀಲ್ ಚೇರ್ ಅಂತ ಹೇಳ್ತೀವಿ. ಪೇಷಂಟ್ಸ್ ಎಲ್ಲ ಕೂತ್ಕೊಳ್ತಾರೆ ನೋಡಿ, ವೀಲ್ ಚೇರ್. ಸೊ ಇಲ್ಲಿ ವೀಲ್ ಚೇರ್ ಅನ್ನುವಂಥದ್ದು ಕೊಲೊಕೇಟ್ ಆಗುವಂಥದ್ದು. ಓಕೆ, ದೇ ಆರ್ ಗುಡ್ ಪ್ಲೇಯರ್ಸ್. ಇಲ್ಲಿ ಪಾಸಿಟಿವ್ ಸೆಂಟೆನ್ಸ್ ಕೊಟ್ಟಿದ್ದಾರೆ, ಇದಕ್ಕೆ ಒಂದು ಕ್ವೆಶನ್ ಟ್ಯಾಗ್ ಅನ್ನ ಆ್ಯಡ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಪಾಸಿಟಿವ್ ಟ್ಯಾಗ್ ಇರೋದ್ರಿಂದ, ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಇರೋದ್ರಿಂದ, ಸೊ ಅರಂಟ್ ದೇ ಅನ್ನುವಂಥದ್ದು ಸರಿಯಾದ ಒಂದು ಕ್ವೆಶನ್ ಟ್ಯಾಗ್ ಆಗುತ್ತೆ. Therefore option 2 is the right one. Then the new knife was sharp but the old one was opposite word ಕೇಳಿದ್ದಾರೆ ನೋಡಿ. ಇಲ್ಲಿ ಶಾರ್ಪ್ ಅಂತ ಇದೆ, ಇದರ ಅಪೋಸಿಟ್ ವರ್ಡ್ ಯಾವುದು ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಶಾರ್ಪ್ ಅಪೋಸಿಟ್ ವರ್ಡ್ ಬ್ಲಂಟ್ ಅಂತ ಆಗುತ್ತೆ. ಓಕೆ, ಬ್ಲಂಟ್ ಅನ್ನುವಂಥದ್ದು ಒಂದು ಸರಿಯಾದ ಆಯ್ಕೆ. ಶಾರ್ಪ್ ಚೂಪಾಗಿದೆ, ಬ್ಲಂಟ್ ಅಂದರೆ ಮಂಡಾಗಿರೋದು ಅಂತ ಅರ್ಥ, ನಾಟ್ ಸೋ ಶಾರ್ಪ್.
ದೆನ್ ದ ಕರೆಕ್ಟ್ ಸಫಿಕ್ಸ್ ಟು ಬಿ ಆಡೆಡ್ ಟು ದ ವರ್ಡ್ ಕೈಂಡ್ ಟು ಮೇಕ್ ಇಟ್ ಎ ನೌನ್ ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ ಕೈಂಡಿಗೆ ಯಾವುದನ್ನು ಸೇರಿಸಿದ್ರೆ ಅದು ನೌನ್ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಕೈಂಡ್ನೆಸ್ ಅನ್ನುವಂಥದ್ದು ಸೇರಿಸಿದ್ರೆ ಅದು ಏನಾಗುತ್ತೆ, ಒಂದು ಅಬ್ಸ್ಟ್ರಾಕ್ಟ್ ನೌನ್ ಆಗುತ್ತೆ. ಕೈಂಡ್ನೆಸ್ ಅನ್ನುವಂಥದ್ದು ಒಂದು ಕ್ವಾಲಿಟಿ ಇರೋದ್ರಿಂದ. ಓಕೆ, ಇಲ್ಲಿ ಕೈಂಡ್ಲಿ ಅನ್ನುವಂಥದ್ದು ಅಗೇನ್ ಇಟ್ ಬಿಕಮ್ಸ್ ಅಡ್ವರ್ಬ್ ಆಗುತ್ತೆ. ಓಕೆ, ಮಿಕ್ಕಿದ ING ಬರೋದಿಲ್ಲ, ದೆನ್ FUL ಕೂಡ ಬರಲ್ಲ, ದೆನ್ ಇಲ್ಲಿ LYN ಕೂಡ ಬರಲ್ಲ. ಸೊ ಕೈಂಡ್ನೆಸ್ ಅನ್ನುವಂಥದ್ದು ಸೇರಿಸಿದ್ರೆ ಆ ವರ್ಡ್ ಏನಾಗುತ್ತೆ, ನೌನ್ ಆಗುತ್ತೆ. ಸೊ ನೆಸ್ ಅನ್ನುವಂಥದ್ದು ದೆನ್ ಸಜೆಸ್ಟೋಪೀಡಿಯಾ ವಾಸ್ ಎನ್ ಅಪ್ರೋಚ್ ಅಡ್ವೊಕೇಟೆಡ್ ಬೈ ಅಂತ ಕೇಳಿದ್ದಾರೆ. ಇಲ್ಲಿ ಸಜೆಸ್ಟೋಪೀಡಿಯಾ ಅನ್ನುವಂಥದ್ದು ಯಾರು ಅಡ್ವೊಕೇಟ್ ಮಾಡಿದ್ದು ಅಂತ ಕೇಳಿದರೆ ಅದಕ್ಕೆ ಸರಿಯಾದಂಥ ಆಯ್ಕೆ ಅಂತ ನೋಡೋದಾದ್ರೆ ಇಲ್ಲಿ ಜಾನ್ ಡೂಯಿ ಅಂತ ಕೊಟ್ಟಿದ್ದಾರೆ, HG ವಿಡೋಸನ್ ಅಂತ ಕೊಟ್ಟಿದ್ದಾರೆ, CJ ಡಾಡ್ಸನ್ ಅಂತ ಕೊಟ್ಟಿದ್ದಾರೆ, ಡಾಕ್ಟರ್ ಜಾರ್ಜಿ ಲೆಜನೋ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ನೋಡೋದಾದ್ರೆ ಅದು ಡಾಕ್ಟರ್ ಜಾರ್ಜಿ ಲೊಜನೋ ಅನ್ನುವಂಥವ್ರು ಈ ಒಂದು ಮೆಥಡನ್ನು ಅಡ್ವೊಕೇಟ್ ಮಾಡ್ತಾರೆ. ಸೊ ಹಾಗಾಗಿ ಡಾಕ್ಟರ್ ಜಾರ್ಜಿ ಲೊಜನೋ ಅನ್ನುವಂಥದ್ದು ರೈಟ್ ಆನ್ಸರ್. ಯಾಕೆಂತಂದರೆ ಅವರು ಬಲ್ಜೇರಿಯನ್ ಒಬ್ಬ ಸೈಕಾಲಜಿಸ್ಟ್ ಮತ್ತು ಎಜುಕೇಟರ್ ಆಗಿರ್ತಾರೆ, ನೋನ್ ಎಸ್ ಫಾದರ್ ಆಫ್ ಸಜೆಸ್ಟೋಪೀಡಿಯಾ ಅವರು. ಓಕೆ, ದೆನ್ ಇದನ್ನ ಒಂದು ಈ ಸಜೆಸ್ಟೋಪೀಡಿಯಾ ಯೂಸಸ್ ಏನಾಗುತ್ತೆ, ಇಲ್ಲಿ ಮ್ಯೂಸಿಕ್, ರಿಲ್ಯಾಕ್ಸ್ ಅಟ್ಮಾಸ್ಫಿಯರ್, ಪಾಸಿಟಿವ್ ಸಜೆಷನ್ ಈ ಥರ ಕೊಡುವಂಥದ್ದು. ಸೊ ದೇರ್ ಫಾರ್ ಇಲ್ಲಿ ಜಾರ್ಜಿ ಲೆಜನೋ ಒಬ್ಬ ಬಲ್ಜೀರಿಯನ್ ಸೈಕಾಲಜಿಸ್ಟು ಸಜೆಸ್ಟ್ ಮಾಡಿದಂಥ ಒಂದು ಅಪ್ರೋಚ್ ಅಂತ ಇದು ಹೇಳ್ಬೋದು. ದ ನೆಕ್ಸ್ಟ್ ಕ್ವೆಶನ್ ಈಸ್ ದ ಫಸ್ಟ್ ಸ್ಟೇಜ್ ಆಫ್ ಪ್ರಿಪರೇಷನ್ ಆಫ್ ಯೂನಿಟ್ ಟೆಸ್ಟ್ ಅಂತ ಕೇಳಿದ್ದಾರೆ. ಯಾವುದು ಯೂನಿಟ್ ಟೆಸ್ಟ್ ರೆಡಿ ಮಾಡಬೇಕಾದ್ರೆ ಮೊದಲನೇ ಒಂದು ಹಂತ ಯಾವುದು ಅಂತ ಕೇಳಿದ್ದಾರೆ. ಕಂಟೆಂಟ್ ಅನಾಲಿಸಿಸ್, ಪ್ರಿಪೇರಿಂಗ್ ಬ್ಲೂ ಪ್ರಿಂಟು, ರೈಟಿಂಗ್ ಟೆಸ್ಟ್ ಐಟಮ್ಸ್, ಯೂನಿಟ್ ಅನಾಲಿಸಿಸ್. ಇಲ್ಲಿ ಸರಿಯಾದಂಥ ಆಯ್ಕೆ ಫಸ್ಟ್ ನಾವೇನು ಮಾಡಬೇಕು, ಬ್ಲೂ ಪ್ರಿಂಟನ್ನು ರೆಡಿ ಮಾಡಬೇಕು. ಆ ಬ್ಲೂ ಪ್ರಿಂಟ್ಗೆ ಅನುಗುಣವಾಗಿ ಪ್ರಶ್ನೆಗಳನ್ನು ಸೆಲೆಕ್ಟ್ ಮಾಡುವಂಥದ್ದು. ಓಕೆ, ದೆನ್ ದ ಡಿಸ್ಅಡ್ವಾಂಟೇಜ್ ಆಫ್ ಬೈಲಿಂಗ್ವೆಲ್ ಮೆಥಡ್ ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಬೈಲಿಂಗ್ವೆಲ್ ಮೆಥಡ್ ದ ಡಿಸ್ಅಡ್ವಾಂಟೇಜ್ ಅಂತ ಕೇಳಿದ್ದಾರೆ. ಇಟ್ ಡಿಸ್ಕರೇಜ್ ಯೂಸ್ ಆಫ್ ಮದರ್ ಟಂಗ್ ಅಲ್ಲ, ಇಟ್ ಡಸ್ ನಾಟ್ ಎಂಫಸಿಸ್ ಫ್ಲೂಯೆನ್ಸಿ ಪಾರ್ಸಿಯಲಿ ಓಕೆ, ಓಕೆ ಕಂಪ್ಲೀಟ್ ಅಂತೂ ಅಲ್ಲ, ಇಟ್ ಡಸ್ ನಾಟ್ ಸೇವ್ ಟೈಮ್ ಅದನ್ನು ಕೂಡ ಅಲ್ಲ. ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ಅಲ್ಲಿ ಯಾವುದು ಬರುತ್ತೆ ಅಂತಂದರೆ ಇಟ್ ಮೇ ಡಿಜೆನರೇಟ್ ಇಂಟು ಪ್ಯೂರ್ ಟ್ರಾನ್ಸ್ಲೇಷನ್ ಮೆಥಡ್. ನೋಡಿ, ನಾವು ಕಂಪ್ಲೀಟಾಗಿ ಮದರ್ ಟಂಗನ್ನು ನೋಡಿಬಿಟ್ರೆ ಅದು ಟ್ರಾನ್ಸ್ಲೇಷನ್ ಮೆಥಡ್ ಆಗಿಬಿಡುತ್ತೆ. ಅದು ಎಲ್ಲವೂ ಇಂಗ್ಲೀಷಿಂದ ಒಂದು ಮಾತೃಭಾಷೆಗೆ ನಾವು ಏನು ಮಾಡಬೇಕಾಗುತ್ತೆ, ಟ್ರಾನ್ಸ್ಲೇಟ್ ಮಾಡಿ ಹೇಳೋದ್ರಿಂದ ಇದು ಒಂದು ಡಿಸ್ಅಡ್ವಾಂಟೇಜಸ್ ಅಂತ ಹೇಳ್ಬೋದು ನಾವು. ಸೊ ಹಾಗಾಗಿ ಇಲ್ಲಿ ಯಾಕೆ ಡಿಸ್ಅಡ್ವಾಂಟೇಜಸ್ ಆಗುತ್ತೆ ಅಂತ ನಮ್ಗೆ ಗೊತ್ತಿದೆ. ವಾಟ್ ಆಫ್ ಡೈರೆಕ್ಟ್ ಮೆಥಡಲ್ಲಿ ಏನಾಗುತ್ತೆ, ಆಡಿಯೋ ಲಿಂಗ್ವೆಲ್ ಮೆಥಡ್ ಏನಾಗುತ್ತೆ, ದೆನ್ ಬೈಲಿಂಗ್ವೆಲ್ ಮೆಥಡ್ ಏನಾಗುತ್ತೆ, ಈ ಥರ ನೋಡಿದ್ವಿ ನಾವು. ಸೊ ಹಾಗಾಗಿ ಇಲ್ಲಿ ಮೇಡ್ ಡಿಜೆನರೇಟ್ ಇಂಟು ಪ್ಯೂರ್ ಅಂತಂದರೆ ಇದು ಕರೆಕ್ಟ್. ಯಾಕಂತಂದರೆ ದ ಬಿಗ್ಗೆಸ್ಟ್ ವೀಕ್ನೆಸ್ ಓವರ್ ಯೂಸ್ ಆಫ್ L1 ಮೇ ರಿಸಲ್ಟ್ ಇನ್ ಓವರ್ ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಷನ್ ಆಗಿಬಿಡುತ್ತೆ. ಸೊ ಹಾಗಾಗಿ ಒಂದು ಬೈಲಿಂಗ್ವೆಲ್ದ ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು. ದೆನ್ ರೋಲ್ ಪ್ಲೇ ಇಸ್ ಎ ಟೆಕ್ನಿಕ್ ಯೂಸ್ಡ್ ಇನ್ ಕ್ಲಾಸಸ್ ಟು ಟೀಚ್ ಅಂತ ಕೇಳಿದ್ದಾರೆ. ಇಲ್ಲಿ ರೋಲ್ ಪ್ಲೇ ಮುಖಾಂತರ ಯಾವ ಸ್ಕಿಲ್ಲನ್ನು ಕಲಿಸ್ಬೋದು ಅಂತಂದರೆ ಇಟ್ಸ್ ನಥಿಂಗ್ ಬಟ್ ದ ಸ್ಪೀಕಿಂಗ್ ಸ್ಕಿಲ್ ಈಸ್ ದ ಬೆಸ್ಟ್ ಆನ್ಸರ್ ಇಲ್ಲಿ. ಓಕೆ, ಸೊ ಹಾಗಾಗಿ ಸ್ಪೀಕಿಂಗ್ ಸ್ಕಿಲ್ ಇಸ್ ದ ರೈಟ್ ಆನ್ಸರ್. ದೆನ್ ಆಬ್ಜೆಕ್ಟಿವ್ಸ್ ಆಫ್ ಟೀಚಿಂಗ್ ಇಂಗ್ಲಿಷ್ ಇನ್ಕ್ಲೂಡ್ ಅಂತ ಕೇಳಿದ್ದಾರೆ. ಇಲ್ಲಿ ನಾವು ಇಂಗ್ಲಿಷ್ ಭಾಷೆ ಕಲಿಸುವ ಪ್ರಮುಖ ಉದ್ದೇಶಗಳು ಏನು ಅಂತ ಕೇಳಿದರೆ ನಾಲೆಜ್, ಕಾಂಪ್ರಹೆನ್ಷನ್, ಎಕ್ಸ್ಪ್ರೆಷನ್ ಆ್ಯಂಡ್ ಅಪ್ರಿಸಿಯೇಷನ್ ಅನ್ನುವಂಥದ್ದು ಸರಿಯಾದ ಆಯ್ಕೆ. ಯಾಕಂತಂದರೆ ನೋಡಿ, ಒಂದು ಯಾವುದೇ ಭಾಷೆಯಲ್ಲಿ ಒಂದು ಎಕ್ಸ್ಪ್ರೆಷನ್ ಸ್ಕಿಲ್ ಇರುತ್ತೆ, ಅಪ್ರಿಸಿಯೇಷನ್ ಇರುತ್ತೆ, ಪ್ರಶಂಸೆ ಮತ್ತು ವ್ಯಕ್ತಪಡಿಸುವುದು, ಗ್ರಹಿಕೆ, ಜ್ಞಾನ ಇವೆಲ್ಲ ಬಂದೇ ಬರ್ತವೆ. ಸೊ ಮಿಕ್ಕಿರೋದಲ್ಲ. ಸೊ ದೇರ್ ಫಾರ್ ಆಪ್ಷನ್ 2 ಇಸ್ ದ ರೈಟ್ ಒನ್. ಈ ಆನ್ಸರ್ ಕರೆಕ್ಟು. ದೆನ್ ಕ್ವೆಶನ್ ನಂಬರ್ 56 ನೋಡೋಣ. ಲರ್ನರ್ಸ್ ಗುಡ್ ಎಟ್ ಗ್ರಾಫಿಕ್ ಆರ್ಗನೈಸಿಂಗ್, photography, mapping and using mind maps have interpersonal intelligence, logical intelligence, spatial intelligence and intrapersonal intelligence ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಸರಿಯಾದ ಆಯ್ಕೆ ಅಂತ ನೋಡೋದಾದ್ರೆ ದಟ್ ಈಸ್ ಆಪ್ಷನ್ 3 ಸ್ಪೇಷಿಯಲ್ ಇಂಟೆಲಿಜೆನ್ಸ್ ಅನ್ನುವಂಥದ್ದು ಸರಿಯಾದ ಆಯ್ಕೆ. ಯಾಕೆ ಅಂತಂದರೆ ಈ ಒಂದು ಸ್ಪೇಷಿಯಲ್ ಇಂಟೆಲಿಜೆನ್ಸಲ್ಲಿ ಏನಾಗುತ್ತೆ ಅಂತಂದರೆ ಲರ್ನರ್ಸ್ ಆರ್ ಗುಡ್ ಎಟ್ ಗ್ರಾಫಿಕ್ ಆರ್ಗನೈಸಿಂಗ್, ಮ್ಯಾಪಿಂಗ್, ಯೂಸಿಂಗ್ ಮೈಂಡ್ ಮ್ಯಾಪ್ಸ್ ಆ್ಯಂಡ್ ವಿಜುವಲೈಸಿಂಗ್ ಐಡಿಯಾಸ್ ಆ್ಯಂಡ್ ಪ್ಯಾಟರ್ನ್ಸ್ ಚೆನ್ನಾಗಿ ಮಾಡೋದ್ರಿಂದ ಅವ್ರು ಏನು ಮಾಡ್ತಾರೆ, ದೇ ಥಿಂಕ್ ಇಮೇಜಸ್, ಡಯಾಗ್ರಾಮ್, ಪಿಕ್ಚರ್, ಮ್ಯಾಪ್, ಚಾರ್ಟ್ಸ್ ಎಲ್ಲ ನೋಡ್ತಾರೆ. ಓಕೆ, ಹಾಗಾಗಿ ಇಟ್ಸ್ ಪ್ರಪೋಸ್ಡ್ ಬೈ ಯಾರು ಹೋವರ್ಡ್ ಗಾರ್ಡ್ನರ್ ಅನ್ನುವಂಥವ್ರು ಈ ಒಂದು ಸ್ಪೇಷಿಯಲ್ ಇಂಟೆಲಿಜೆನ್ಸನ್ನು ಒಂದು ನಮಗೆ ತಿಳಿಸ್ಕೊಟ್ಟಿದ್ದಾರೆ.
ಸೊ ಹಾಗಾಗಿ ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ಹೇಳೋದಾದ್ರೆ ದಟ್ ಈಸ್ ಸ್ಪೇಷಿಯಲ್ ಇಂಟೆಲಿಜೆನ್ಸ್ ಆಪ್ಷನ್ 3 ಅನ್ನುವಂಥದ್ದು. ದೆನ್ ಕ್ವೆಶ್ಚನ್ ನಂಬರ್ 57, ದ ವರ್ಡ್ಸ್ ಹಿಯರ್ ಅಂಡ್ ನಿಯರ್ ರಿಪ್ರೆಸೆಂಟ್ ಎ ಸ್ಪೀಚ್ ಸೌಂಡ್ ಅಂತ ಕೇಳಿದ್ದಾರೆ. ಇಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದದ್ದು ಆಪ್ಷನ್ 4 ಇದೆ ನೋಡಿ, ಅದು ಸರಿಯಾದದ್ದು. ಒಂದು ಐ ಮತ್ತೆ ಉಲ್ಟಾ ಇ ಇದೆಯಲ್ಲ ಟ್ರಾನ್ಸ್ಕ್ರಿಪ್ಷನ್ ಅಲ್ಲಿ, ಇದು ಒಂದು ಇಲ್ಲಿ ಸರಿಯಾದಂತ ಟ್ರಾನ್ಸ್ಕ್ರಿಪ್ಷನ್ ಅಂತ ಹೇಳ್ಬೋದು, ನಿಯರ್ ಮತ್ತೆ ಹಿಯರ್ಗೆ. ದೆನ್ ಕ್ವೆಶ್ಚನ್ ನಂಬರ್ 58 ನೋಡೋದಾದ್ರೆ, ಅಕಾರ್ಡಿಂಗ್ ಟು ರಿಚರ್ಡ್ಸ್ ಅಂಡ್ ರೋಜರ್ಸ್, the following best describes approach in their model of language teaching methodology ಅಂತ ಕೇಳಿದ್ದಾರೆ. ಯಾವುದು? the actual classroom techniques used by the teacher, the syllabus sequencing activities for a course, or the underlying theory or beliefs about language and language learning ಅನ್ನುವಂಥದ್ದು ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ನಾವು ಹೇಳ್ಬೋದು. therefore option 3 is the right one. The next question is, the teaching method emphasizes physical movement in response to commands in the target languages ಅಂತ ಕೇಳಿದ್ದಾರೆ. ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಟಾರ್ಗೆಟ್ ನೋಡಿ, ಫಿಸಿಕಲ್ ಮೂಮೆಂಟ್ಸ್ ಇರುವಂಥದ್ದು ಕೇಳಿದ್ದಾರೆ. ಸೊ ದಟ್ ಇಸ್ ನಥಿಂಗ್. ಫಿಸಿಕಲ್ ಮೂಮೆಂಟ್ಸ್ ಯಾವುದ್ರಲ್ಲಿ ಇರುತ್ತೆ? ದ ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ ಅನ್ನುವಂಥದ್ದು ಸರಿಯಾದಂಥ ಆಯ್ಕೆ. ದೇರ್ಫೋರ್ ಆಪ್ಷನ್ 2 ಇಸ್ ದ ರೈಟ್ ಒನ್ ಅಂತ ಹೇಳ್ಬೋದು ನಾವು. ಇಲ್ಲಿ ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ ಇಸ್ ದ ರೈಟ್ ಆನ್ಸರ್. ದ ನೆಕ್ಸ್ಟ್ ಲಾಸ್ಟ್ ಕ್ವೆಶನ್ ಈಸ್, ಒನ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಆಡಿಯೋ ಲಿಂಗ್ವಲ್ ಮೆಥಡ್ ಅಂತ ಕೇಳಿದ್ದಾರೆ. ಇಲ್ಲಿ ಆಡಿಯೋ ಲಿಂಗ್ವಲ್ ಮೆಥಡ್ ಒಂದು ಗುಣಲಕ್ಷಣ ಏನು? ಹೆವಿ ಟ್ರಾನ್ಸ್ಲೇಷನ್ ಬಿಟ್ವೀನ್ ದ ಲರ್ನರ್ಸ್ L1 and target language, grammar taught inductively through discover learning, then frequent pattern drills and repetition, learners decide the syllabus and goals and themselves. ಇಲ್ಲಿ ಸರಿಯಾದಂಥ ಆಯ್ಕೆ ಅನ್ನೋದಾದ್ರೆ ಅದು ಆಪ್ಷನ್ 3 ಏನಾಗುತ್ತೆ, ಇಲ್ಲಿ ಫ್ರೀಕ್ವೆಂಟ್ ಯೂಸ್ ಆಫ್ ಡ್ರಿಲ್ಸ್ ಅಂಡ್ ರಿಪಿಟೇಷನ್ ಇರುತ್ತೆ. ಸೊ ಹಾಗಾಗಿ ಒಂದು ದಿಸ್ ಒನ್ ವಾಟ್ ಯು ಕಾಲ್ ದ ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಆಡಿಯೋ ಲಿಂಗ್ವಲ್ ಮೆಥಡ್ ಇದ್ದು ದಟ್ ಈಸ್ ಫ್ರೀಕ್ವೆಂಟ್ ಪ್ಯಾಟರ್ನ್ ಡ್ರಿಲ್ಸ್ ಆ್ಯಂಡ್ ರಿಪಿಟೇಷನ್ ಆಗುತ್ತೆ. ಯಾಕಂದರೆ ಬೈಲಿಂಗ್ವಲ್ ಮೆಥಡಲ್ಲಿ ಒಂದು ಲೆಸ್ ಎಕ್ಸ್ಪೋಜರ್ ಟು L2 ಆ್ಯಂಡ್ ಡಿಪೆಂಡೆನ್ಸಿ ಆನ್ ಮದರ್ ಟಂಗ್ ಇರುತ್ತೆ. ಸೊ ಹಾಗಾಗಿ ದಟ್ ಈಸ್ ದ ಬೆಸ್ಟ್ ಒನ್. ಓಕೆ, ಸೊ ಇದಿಷ್ಟು ಸ್ನೇಹಿತರೆ, I have given you the best key answers. ಕೊಟ್ಟಿದ್ದೀನಿ. If you like, please subscribe and share the video with your friends. Till then, take care. Thank you.